ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಇಷ್ಟು ದಿನ ಎಲ್ಲೋಗಿದ್ಲಪ್ಪ ಅಂತ ಅನ್ಕೋತಿದ್ದೀರಾ? ಸೊ ನೀವು ನೋಡಿರೋ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಾನು ನನ್ನ ಲೈಫಲ್ಲಿ ಒಂದು ಹೊಸದೊಂದು ಹೆಜ್ಜೆ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಸೊ ನಾನು ಆ ಇದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ವಿಡಿಯೋ ಆಗ್ತಾ ಇರ್ಲಿಲ್ಲ. ವಿಡಿಯೋ ಮಾಡ್ಕೊಂಡಿದ್ರು ಅದನ್ನ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಎಲ್ಲ ಕೊಡಕ್ಕೆ ಟೈಮ್ ಇರ್ತಾ ಇರ್ಲಿಲ್ಲ. ಸೊ ನಾನು ಏನ್ ಮಾಡ್ತಿದ್ದೀನಿ ಅಂತ ನೋಡಿರ್ತೀರಾ ಹಿಂದಿನ ವಿಡಿಯೋದಲ್ಲಿ. ಮೇಕಪ್ ಕೋರ್ಸ್ ಮಾಡ್ತಿರೋದ್ರಿಂದ ಸೊ ಅಲ್ಲಿಗೆ ಹೋಗಿ ಬಂದು ನಾನು ಮನೇಲಿ ಪ್ರಾಕ್ಟೀಸ್ ಮಾಡಿ ಅದು ಇದು ಅದಕ್ಕೆ ಆಗೋಗ್ತಿತ್ತು ಟೈಮು. ಸೊ ಇಷ್ಟು ದಿನದಿಂದ ವಿಡಿಯೋಸ್ ಆಗ್ತಿರ್ಲಿಲ್ಲ. ಸೊ ಇವತ್ತಿಗೆ ನನ್ನ ಕ್ಲಾಸ್ ಎಂಡ್ ಆಗ್ತಿದೆ. ಸೊ ಫೈನಲಿ ಅಂದ್ರೆ ಮೇಕಪ್ ಕೋರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ಮೇಲೆ ನೋಡ್ಬೇಕು ಯಾವ ತರ ಏನಾಗುತ್ತೆ ಅಂತ. ಸೊ ಅದು ನಾವು ಮನೇಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ ಯಾವ್ಯಾವ ತರ ಮುಂದೆ ಫ್ಯೂಚರ್ ಏನಾದ್ರು ಚೇಂಜಸ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಸೊ ಇನ್ಮೇಲೆ ನನ್ನ ಕಂಟಿನ್ಯೂಸ್ ವಿಡಿಯೋಸ್ ಬರುತ್ತೆ. ಪ್ಲೀಸ್ ನಿಮ್ಮೆಲ್ಲ ಸಪೋರ್ಟು ಬೇಕು ಅಂತ ಕೇಳ್ಕೊತಾ, ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಎಲ್ರಿಗೂ ಧನ್ಯವಾದ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ದೊಂದು ಪುಟ್ಟದಾದೊಂದು ಲೈಕ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ನಂದು ವಿಡಿಯೋಸ್ ಎಲ್ಲ ತುಂಬಾ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದ್ರದ್ದೆಲ್ಲ ಈಗ ವಿಡಿಯೋಸ್ ಬಿಡ್ತೀನಿ. ಸೊ ಈಗಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದೆ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ತುಂಬಾ ಲೇಟ್ ಆಗಿದೆ, ಅದನ್ನ ಡಿಲೀಟ್ ಮಾಡೋಕ್ ಮನ್ಸಿಲ್ಲ. ಸೊ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಅಂತ. ನಾನು ಹಬ್ಬದ ದಿನದ ಸ್ಪೆಷಲ್ಗಾಗಿ ನಾನು ಮನೇಲಿ ಪಾಯಸ ಮಾಡಿದ್ದೆ. ಸೊ ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಪಾಯಸ, ಹಾಗೆ ಅಂದರೆ ಊರಿಂದ ನಾಟಿ ಮಶ್ರೂಮ್ ತೊಗೊಬಂದಿದ್ರು. ಸೊ ಅದ್ರದ್ದು ಸಾಂಬಾರು ಮಾಡಿ ಬೆಳಗ್ಗೆನೆ ಮುದ್ದೆ ಮಾಡಿಬಿಟ್ಟಿದ್ದು. ಸೊ ಪುಟಾಣಿನ ಈ ರೀತಿ ರೆಡಿ ಮಾಡಿದ್ದೆ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವಳಿಗೆ ಇದು ಮೊದಲನೇ ದೀಪಾವಳಿ ಆಗಿದ್ದರಿಂದ ಒಂಥರ ಸ್ಪೆಷಲ್ಲು ಮನೇಲಿ. ಸೊ ಅವಳ ಜೊತೆ ನಾವು ಯಾವ ರೀತಿ ದೀಪಾವಳಿ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲನೇ ದಿನ ನಾನು ಈ ರೀತಿ ದೀಪದ ಅಲಂಕಾರ ಮಾಡಿದ್ದೆ, ರಂಗೋಲಿ ಬಿಟ್ಟು. ಹೇಗೆ ಕಾಣಿಸ್ತಿದೆ ಅಂದರೆ ನನಗೆ ತುಂಬ ನೀಟಾಗಿ ಬಿಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಪುಟಾಣಿ ತುಂಬ ಬಂದು ತೊಂದರೆ ಕೊಡ್ತಾಯಿದ್ಲು. ಸೊ ಆ ಟೈಮ್ಗೆ ಹೆಂಗಾಗಿತ್ತೋ ಆ ಥರ ನಾನು ಬಿಟ್ಟಿದ್ದೀನಿ. ಪುಟಾಣಿನ ಇಟ್ಕೊಂಡು ನಾನು ಫುಲ್ಲು ಈ ಸಲ ಸೆಲೆಬ್ರೇಷನ್ ಮಾಡಿದ್ದು ಸ್ವಲ್ಪ ಕಷ್ಟನೇ ಆಯಿತು. ಯಾಕೆಂದರೆ ಅದನ್ನು ನಾನು ಫುಲ್ ಕಂಪ್ಲೀಟಾಗಿ ನೀಟಾಗಿ ಕಾನ್ಸಂಟ್ರೇಷನಿಂದ ಅದನ್ನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವಳು. ಸೊ ಹೇಗೋ ಆದರೂ ಸೆಲೆಬ್ರೇಷನ್ ಅಂತೂ ಮಾಡಿದ್ವಿ. ಅದು ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ದೇವ್ರ ಮನೆ ಹತ್ರ ಎಲ್ಲ ದೀಪ ಹಚ್ಚಿ ನೋಡಿ ಲಾಸ್ಟಿಗೆ ನನ್ನ ಪುಟಾಣಿ ಎಲ್ಲ ಫುಲ್ ಫಿನಿಶ್ ಆಗಿ ಅದನ್ನು ನೋಡಿ ಈ ರೀತಿ ಅವಳದೇ ರೀತಿಲಿ ರಂಗೋಲಿ ಬಿಟ್ಟಿದ್ದಾಳೆ. ಹೊತ್ತು ಒಂದು 5 ನಿಮಿಷನೂ ಬಿಡಲ್ಲ, ಅವಳನ್ನ ಕೆಳಗಡೆ ಬಿಟ್ಬಿಟ್ರೆ ದೀಪ ಎಲ್ಲ ಎಳೆದು ಎಲ್ಲ ಫುಲ್ಲು. ಅದಕ್ಕೆ ಎಲ್ಲ ಆದಮೇಲೆ ಅವಳನ್ನ ಕೆಳಗಡೆ ಬಿಟ್ಟಿದ್ದು. ಅಲ್ಲಿ ತನಕ ಅವಳೊಬ್ಬಳನ್ನ ಯಾರಾದರೂ ಕ್ಯಾರಿ ಮಾಡಬೇಕಾಗಿತ್ತು. ಸೊ ನೆಕ್ಸ್ಟ್ ಡೇಗೆ ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೆ. ನನ್ನ ಔಟ್ಫಿಟ್ಟು ನನ್ನ ದೀಪಾವಳಿಯ ಫೈನಲ್ ಲುಕ್. ಈ ಸೀರೆ ಬಂದು ನನ್ನ ತವರು ಮನೆ ಬಾಗಿನ ಅಂದರೆ ಗೌರಿ ಹಬ್ಬದ ಸೀರೆ. ಸೊ ಹೇಗೆ ಕಾಣಿಸ್ತಿದೆ? ಸೊ ಈಗ ದೀಪ ಹಚ್ಚೋಕ್ಕೆ ಟೈಮ್ ಆಗಿದೆ. ಸೊ ನಾನು ದೀಪ ಹಚ್ಚಕ್ಕೆ ಹೊರಟೀನಿ. ಹೇಳು ಹ್ಯಾಪಿ ದೀಪಾವಳಿ ಅಂತ. ದೀಪಾವಳಿ ಹಬ್ಬದ ಶುಭಾಶಯಗಳು.
ಸೊ ದೀಪ ಗಾಳಿಗೆ ಆರೋಗ್ತಿತ್ತು ಅಂತ ನಾನು ಈ ಥರ ದೀಪ ತೊಗೊಬಂದೆ ಈ ಸಾರಿ. ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಸೊ ಗಾಳಿ ತುಂಬ ಇರೋದ್ರಿಂದ ಔಟ್ಸೈಡ್ ದೀಪನೇ ಹಚ್ಚೋಕ್ಕಾಗ್ತಾ ಇರಲಿಲ್ಲ. ಸೊ ಇದು ತಗೊಬಂದು ಹಚ್ಚಿದ್ರಿಂದ ದೀಪ ಆಗ್ತಾ ಇರಲಿಲ್ಲ, ಚೆನ್ನಾಗಿತ್ತು. ನಮ್ಮ ಏರಿಯಾದಲ್ಲಿ ನೋಡಿ ಈ ರೀತಿ ಸೆಲೆಬ್ರೇಷನ್ ಇತ್ತು. ಸೊ ಸೆಕೆಂಡಾಗಿ ಈ ರೀತಿ ರಂಗೋಲಿ ಬಿಟ್ಟಿದ್ದೆ. ಹೇಗಿದೆ? అవునమ్మా ಅದು ಎಲ್ಲ ಆರೇ ಹೋಗೋದು. ಪುಟಾಣಿ ಅಂತ ನಾನು ಅದನ್ನು ಕೈಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ದೀಪನ ಏನೋ ತಿಂಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅದನ್ನು ತಿನ್ನೋಕ್ಕೆ ಹೋಗ್ತಿದ್ಲು. ಸೊ ಕೆಲವೊಂದು ಪಟಾಕಿ ಮನೇಲಿ ಹಚ್ಚಿ ಅವಳ ಕೈಲಿ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ನಾನು ಅದು ಮತ್ತು ಹೂಕೊಂಡ ತೊಗೊಬಂದು ಪಟಾಕಿ ಬಾಕ್ಸ್ ಎಲ್ಲ ತೊಗೊಬಂದು ಏನು ಸೆಲೆಬ್ರೇಷನ್ ಮಾಡಿ ಅಮ್ಮ ಮನೇಲಿ ಮಾಡ್ತಾರೆ. ಸೊ ನನ್ನ ಮಗ ಹೋಗಿ ಅಲ್ಲಿ ಸೆಲೆಬ್ರೇಷನ್ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಜಾಯಿನ್ ಆಗಿದ್ದ. ಸೊ ನನ್ನ ಮನೇಲಿ ಇಷ್ಟ ನಾನು ಮಾಡಿದ್ದು. ಹೆಂಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದೆ. ಆಯ್ತಾ? ಬಿಡ ನೋಡಲ್ಲ ಅದು ಗೊತ್ತಾಯ್ತಾ ಚಿತ್ರ? ಇರು ಹುಷಾರು, ಕೈ ತಗ್ಲದು. ಏಯ್ ಕನ್ಯಾ, ಅವಳು ಮಾತಾಡ್ತಿದ್ಯಾ? ಏಯ್ ಸ್ವಲ್ಪ ಹತ್ರ ತಗೋ. ಹತ್ರ ಇಟ್ಕೊ ಹಂಗೆ. ಕನ್ಯಾ
ಹೋಗಿರ್ತಾನೇನೆ ಕಾಣಿಸ್ತೇವೆ ಅದು ಹ್ಯಾಪಿ ದೀಪಾವಳಿ. ಹಿಂಗೆ ಕ್ಯಾಮ್ರಾ ಮೇಲೆ ಎಸ್ ಅಂತ ಇನ್ನ ಅಷ್ಟೊಂದು ಹಾಗೆ ಇಲ್ಲಿಗೆ ತರ ಮಾಡ್ತಾರೆ. ಸಾಕು ತನ್ಯ ಹುಷಾರು. ನನ್ನ ಪ್ರಕಾರ ದೀಪಾವಳಿ ಅಂತ ಅಂದರೆ ದೀಪದಿಂದ ಅಲಂಕಾರ ಮಾಡಿ ಅದಕ್ಕೆ ರಂಗೋಲಿ ಡೆಕೋರೇಷನ್ ಮಾಡಿದ್ರೆ ಅದು ದೀಪಾವಳಿ ಅನಿಸುತ್ತೆ. ಪಟಾಕಿ ಎಲ್ಲ ಹೊಡೆಯೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಈ ರೀತಿ ಡೆಕೋರೇಷನ್ ಮಾಡೋದಂದರೆ ನನಗೆ ತುಂಬ ಖುಷಿ ಕೊಡುತ್ತೆ. ಲಾಸ್ಟ್ ಡೇ ಇದು ದೀಪ ಅಲಂಕಾರ. ಸೊ ಈ ಸಲ ಏನು ರಂಗೋಲಿ ಏನು ಬಿಟ್ಟಿರಲಿಲ್ಲ ನಾನು 3ನೇ ದಿನದಲ್ಲಿ. ಸೊ ದೀಪದಲ್ಲೇ ಡಿಸೈನಾಗಿ ಇಟ್ಟು ಮತ್ತು ಅದ್ರ ಸುತ್ತ ಫ್ಲವರ್ಸ್ನ ಇಟ್ಟಿದ್ದೆ. ಸೊ ಇದು ಲಾಸ್ಟ್ ಡೇ ದೀಪಾವಳಿ ಇದು. ಸೊ ಇದಾಗಿತ್ತು ನನ್ನ ದೀಪಾವಳಿ ವಿಡಿಯೋ. ಹೇಗಿತ್ತು ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ವೀಡಿಯೋಸು ನಾನು ಮಾಡಿ ಇಟ್ಟಿದ್ದರಿಂದ ತುಂಬ ಲೇಟ್ ಆಗಿದೆ ವೀಡಿಯೋಸ್ ಅಪ್ಲೋಡ್ ಮಾಡೋದು. ಸೊ ಎಲ್ರಿಗೂ ಈ ವಿಡಿಯೋಸ್ ಇಷ್ಟ ಆಗ್ತದೆ. ಸೊ ಏನೂ ಅನ್ಕೋಬೇಡಿ, ತುಂಬ ಲೇಟ್ ಆಗಿದೆ ಅಂತ. ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ, ಹೀಗೆ ನನ್ನ ಬೆಳೆಸ್ತಾ ಇರಿ ಅಂತ ಕೇಳ್ಕೊತೀನಿ.